ಮತ್ತೆ ಧರ್ಮ ದಂಗಲ್ಗೆ ನಾಂದಿಯನ್ನ ಹಾಡಿದ್ರ ಯತ್ನಾಳ್. ಚರ್ಚೆಗೆ ಗ್ರಾಸವಾಯಿತು ಬಿಜೆಪಿ ಶಾಸಕ ಯತ್ನಾಳ್ ಹೇಳಿಕೆ. ಭಾರತದಲ್ಲಿ ಸನಾತನ ಹಿಂದೂ ಧರ್ಮ ಉಳಿಬೇಕಂತಂದ್ರೆ ಸಂಸ್ಕೃತಿ, ಆಚರಣೆ, ಸಂಪ್ರದಾಯವನ್ನ ಗೌರವಿಸುವ ಧರ್ಮವನ್ನ ಪ್ರೀತಿಸುವ ಜನರೊಂದಿಗೆ ವ್ಯಾಪಾರ ವ್ಯವಹಾರ ಮಾಡಿ ಅಂತ ಹೇಳಿದ್ದಾರೆ. ಹಿಂದೂಗಳಿಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕರೆಯನ್ನ ಕೊಟ್ಟಿದ್ದಾರೆ. ಹಿಂದೂ ಧರ್ಮ ನಮ್ಮ ಜೀವನದ ಪದ್ಧತಿ, ಸಂಸ್ಕೃತಿ, ದೇಶದ ಸುರಕ್ಷತೆ, ಅಭಿವೃದ್ಧಿಯ ಜೊತೆಗೆ ಧರ್ಮದ ಉಳಿವಿಗಾಗಿ ಹೀಗೆ ಮಾಡಬೇಕು. ನಮ್ಮ ಧರ್ಮವನ್ನ ಉಳಿಸುವವರ ಜೊತೆಗೆ ವ್ಯಾಪಾರವನ್ನ ಮಾಡಿ ಅಂತ ಹೇಳಿದ್ದಾರೆ. ಇದರಿಂದ ನಮ್ಮ ಧರ್ಮಕ್ಕೆ ಗೌರವ ಮತ್ತು ಕೊಡುಗೆ ನೀಡಿದಂತೆ ಅಂತ ಹೇಳಿದ್ದಾರೆ. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಎಂಥದ್ದೊಂದು ಕರೆ ಕೊಟ್ಟಿದ್ದಾರೆ. ಬಿಜೆಪಿ ಶಾಸಕ ಯತ್ನಾಳ್ ಹೇಳಿಕೆಯ ಬೆನ್ನಲ್ಲೇ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಮತ್ತೆ ಧರ್ಮ ದಂಗಲ್ಗೆ ನಾಂದಿಯನ್ನ ಹಾಡ್ಬಿಟ್ರ ಬಿಜೆಪಿಯ ಶಾಸಕ ಅನ್ನೋದಾಗಿ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆ. ಭಾರತದಲ್ಲಿ ಸನಾತನ ಹಿಂದೂ ಧರ್ಮ ಉಳಿಬೇಕಂತಂದ್ರೆ ಸಂಸ್ಕೃತಿ, ಆಚರಣೆ, ಸಂಪ್ರದಾಯವನ್ನ ಗೌರವಿಸುವಂತಹ ಧರ್ಮವನ್ನ ಪ್ರೀತಿಸುವ ಜನರೊಂದಿಗೆ ವ್ಯಾಪಾರ ವ್ಯವಹಾರವನ್ನ ಮಾಡಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಹಿಂದೂಗಳಿಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೀಗೆ ಕರೆಯನ್ನ ಕೊಟ್ಟಿದ್ದಾರೆ. ಹಿಂದೂ ಧರ್ಮ ನಮ್ಮ ಜೀವನದ ಪದ್ಧತಿ, ಸಂಸ್ಕೃತಿ ಮತ್ತು ದೇಶದ ಸುರಕ್ಷತೆ, ಅಭಿವೃದ್ಧಿಯ ಜೊತೆಗೆ ಧರ್ಮದ ಉಳಿವಿಗಾಗಿ ನಮ್ಮ ಧರ್ಮವನ್ನ ಉಳಿಸುವವರ ಜೊತೆಗೆ ಮಾತ್ರ ವ್ಯಾಪಾರವನ್ನ ಮಾಡಿ ಅಂತ ಹೇಳಿದ್ದಾರೆ. ಇದರಿಂದ ನಮ್ಮ ಧರ್ಮಕ್ಕೆ ಗೌರವ ಕೊಡುಗೆ ನೀಡದಂತೆ ಅಂತ ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕರೆಯನ್ನ ಕೊಟ್ಟಿದ್ದಾರೆ. ಈ ಕರೆಯ ಬೆನ್ನಲ್ಲೇ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಈ ಹೇಳಿಕೆನೇ ಭಾರಿ ಚರ್ಚೆಗೆ ಗ್ರಾಸವಾಗಿದೆ.